ನಿಶ್ಚಿತಾರ್ಥ ಶುರು ಮಾಡೋಣ. ಹಾಂ, ಆಗ್ಬೋದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧ್ರುವಂತೆ ರಾಜಾ ವರುಣೋ ಧ್ರುವಂತೆ ವೋ ಬೃಹಸ್ಪತಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ಮತ್ತು ಶ್ರೀ ನರಸಿಂಹಯ್ಯ ಹಾಗೂ ಶ್ರೀಮತಿ ಲಲಿತಾರವರ ಸುಪುತ್ರನಾದಂತಹ ಚಿರಂಜೀವಿ ರಾಜಕುಮಾರ ವಿಶ್ವ ಎಂಬ ವರನಿಗೆ ಅರುಣ್ ಕುಮಾರ್ ಮತ್ತು ಗಾಯತ್ರಿಯವರ ಸುಪುತ್ರಿಯಾದಂತಹ ತನು ಎಂಬ ಕನ್ಯಾರತ್ನವನ್ನ ದಿನಾಂಕ 25/8/2025 ಸೋಮವಾರ ವಿವಾಹವನ್ನು ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ತಾವುಗಳು ಕುಟುಂಬ ಪರಿವಾರ ಸಮೇತರಾಗಿ ಬಂದು ವಧುವರರಿಗೆ ಆಶೀರ್ವಾದವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ನರಸಿಂಹಯ್ಯನವರೇ, ಈಗ ತಾಂಬೂಲ ಬದಲಾಯಿಸ್ಕೊಳ್ಳುವಂಥ ಸಮಯ. ಹೆಣ್ಣಿನ ತಂದೆ ತಾಯಿನ ಕರಿಬೋದಾ? ಕ್ಷಮಿಸಿ ಪುರೋಹಿತರೆ, ತನುಗೆ ಎಲ್ಲ ನಾವೇ. ನೋಡಿ, ತಾಂಬೂಲ ಬದಲಾಯಿಸುವಾಗ ಹೆಣ್ಣಿನ ತಂದೆ ತಾಯಿ ಸ್ಥಾನಕ್ಕೆ ಯಾರಾದರೂ ಒಬ್ರು ಇರಬೇಕಲ್ವಾ? ಅಪ್ಪ ಅಮ್ಮನೇ ಇರಬೇಕು ಅಂತ ಏನಿಲ್ಲ. ಹಿರಿಯರ ಸ್ಥಾನದಲ್ಲಿ ಯಾರಾದರೂ ಇದ್ರೂ ಆಗ್ಬಹುದು. ವೆಂಕಣ್ಣ, ತನು ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ನೀವಿಬ್ರು ತಾಂಬೂಲ ಬದಲಾಯಿಸ್ಕೊಬನ್ನಿ. ಅಪ್ಪ, ನೀವಾದರೂ ವೆಂಕಣ್ಣನಿಗೆ ಹೇಳಿ. ಅವನೇ ಹೇಳ್ತಿದ್ದೇನಲ್ಲಪ್ಪ. ಬನ್ನಿ ಬನ್ನಿ, ಪರವಾಗಿಲ್ಲ, ಬನ್ನಿ ಬನ್ನಿ. ಅಯ್ಯೋ ಬೇಡ ಬೆಂಕಿ ಜಗವಿ, ಬನ್ನಿ, ಪರವಾಗಿಲ್ಲ. ಹಾರ ಬದಲಾಯಿಸ್ಕೊಳ್ಳಿ. ರಿಂಗ್ ಬದಲಾಯಿಸ್ಕೊಳ್ಳಿ. ಖುಷಿ ಸಂದರ್ಭದಲ್ಲಿ ಯಾರಾದರೂ ಒಂದು ಹಾಡು ಆಡ್ಬೋದಾ? ಲಲಿತಾ, ನೀನು ಹಾಡು. ಅಯ್ಯೋ, ಏನ್ರಿ ನನಗೆ ಹಾಡಕ್ಕೆ ಹೇಳ್ತಿದ್ದೀರಾ? ನಾನು ಹಾಡಕ್ಕೆ ಶುರು ಮಾಡಿದ್ರೆ ಆಮೇಲೆ ಇಲ್ಲಿರೋರೆಲ್ಲ ಓಡೋಟುಗ್ತಾರಷ್ಟೇ. ಅತ್ತೆ, ಚಂದನ ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಅವ್ರ ಕೈಲಿ ಹಾಡ್ಸ್ಬೋದಲ್ವಾ? ಹೌದಲ್ವಾ? ಒಳ್ಳೆ ಐಡಿಯಾ. ಚಂದನ, ಅಮ್ಮ ಚಂದನ, ಅಮ್ಮ ಚಂದನ, ಚಂದನ.
ಸ್ಪಂದನ, ನಮ್ಮೆಲ್ಲರೂ ಖುಷಿಗಾಗಿ ಒಂದು ಹಾಡು ಹೇಳಮ್ಮ. ನೀನು ತುಂಬ ಚೆನ್ನಾಗಿ ಹಾಡು ಹೇಳ್ತೀಯ ಅಂತ ಎಲ್ಲರೂ ಹೇಳ್ತಾರೆ, ಕೇಳಿ ಸಂತೋಷ ಪಡ್ತೀನಿ. ಸರ್ ಅದು ಅದೆಲ್ಲ ಗೊತ್ತಿಲ್ಲ, ನೀನು ಹಾಡಲೇಬೇಕು, ಹಾಡು. ಹಾಂ, ಏನಂದ್ರೆ ಹೆಸರು ನಿಮ್ಮದು? ಶ್ರೀನಿವಾಸ್ ಅಂತ ಸರ್. ನೋಡ್ರಿ ಶ್ರೀನಿವಾಸ್, ನಮ್ಮದು ಕ್ಯಾಟ್ರಿಂಗ್ ಸರ್ವಿಸ್. ಅಡುಗೆ ಕೆಲಸ ಬರುತ್ತೇನ್ರಿ? ಸರ್ ಅಡುಗೆ ಕೆಲಸ ಬರಲ್ಲ, ಬೇರೆ ಏನು ಕೆಲಸ ಹೇಳಿದ್ರು ಮಾಡ್ತೀನಿ ಸರ್. ಬೇರೆ ಡ್ರೈವಿಂಗ್ ಕೆಲಸ ಬರುತ್ತಾ? ಡ್ರೈವಿಂಗ್ ಬರುತ್ತೆ ಸರ್. ಓ, ಹಾಗಿದ್ರೆ ಓಕೆ. ಆದರೆ ಬರೀ ಡ್ರೈವಿಂಗ್ ಕೆಲಸ ಒಂದೇ ಅಲ್ಲ, ನಾವು ಹೇಳಿದ ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅಂದರೆ ಅಡುಗೆಗಳನ್ನ ತೊಗೊಂಡೋಗ್ಬೇಕಾಗತ್ತೆ, ಅಲ್ಲಿ ಇಳಿಸ್ಬೇಕಾಗತ್ತೆ, ಸಮಯ ಸಂದರ್ಭ ಬಿತ್ತು ಅಂತಂದರೆ ನೀವೇ ಬಡಿಸ್ಲೂಬೇಕಾಗತ್ತೆ. ಇದೆಲ್ಲ ಮಾಡ್ತೀನಿ ಅಂತಂದರೆ ನೋಡಿ ಕೆಲಸ ಕೊಡ್ತೀನಿ. ಖಂಡಿತ ಮಾಡ್ತೀನಿ ಸರ್. ನನಗೆ ಯಾವ ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಅಂತ ಆಸೆ ಸರ್. ಚೆನ್ನಾಗಿ ಮಾತಾಡ್ತೀರಿ ಶ್ರೀನಿವಾಸ್. ತಗೊಳ್ಳಿ, ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ. ಸರ್ ಸರ್ ದುಡ್ಡು ಬೇಡ ಸರ್, ಮೊದಲು ಕೆಲಸ ಮಾಡಿ ಆಮೇಲೆ. ಆಯ್ತು, ನಮಗೆ ಎಲ್ಲಾರ್ದು ಪರಿಸ್ಥಿತಿಗಳು ಅರ್ಥ ಆಗುತ್ತೆ. ನೀವು ಕೆಲಸ ಕೇಳ್ಕೊಂಡ್ ಬಂದಿರೋದ್ರಲ್ಲೇ ನನ್ಗೆ ಅರ್ಥ ಇಲ್ಲ ಆಗುತ್ತೆ. ಸರ್, ಕೆಲಸ ಮಾಡಿ ದುಡ್ಡು ತಗೊಳ್ತೀನಿ ಸರ್. ಇಟ್ಕೊಳ್ಳಿ. ನಾಳೆಯಿಂದ ಕೆಲ್ಸಕ್ಕೆ ಬರಬೇಕು, ನೀಟಾಗಿ ಬರಬೇಕು, ಆಯ್ತಾ? ಖಂಡಿತ ಬರ್ತೀನಿ ಸರ್. ಮಿಸ್ ಮಾಡದೆ ಬಂದ್ಬಿಡಿ. ಬರ್ತೀನಿ.